ಮಂಡ್ಯ ಜಿಲ್ಲೆಯಲ್ಲಿ ನಕಲಿ ಅಂಕಪಟ್ಟಿ ಮತ್ತು ನಕಲಿ ಅಂಗವಿಕಲರ ಪ್ರಮಾಣಪತ್ರವನ್ನು ನೀಡಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಎನ್. ನರಸಿಂಹಮೂರ್ತಿಯವರು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದರು. 15 ವರ್ಷಗಳಲ್ಲಿ ಸರ್ಕಾರಕ್ಕೆ 10 ಕೋಟಿ ನಷ್ಟವಾಗಿದೆ ಎಂದರು. ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಎನ್. ನರಸಿಂಹಮೂರ್ತಿಯವರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪ ಮಾಡಿದ್ದರು. 2011-12ನೇ ಸಾಲಿನಲ್ಲಿ ನಾಗಮಂಗಲ ತಾಲೂಕಿನ ಆಡಳಿತ ಸೌಧದಲ್ಲಿ ನಡೆದ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿಯಲ್ಲಿ ನಕಲಿ ಅಂಕಪಟ್ಟಿ ಮತ್ತು ನಕಲಿ ಅಂಗವಿಕಲರ ಪ್ರಮಾಣಪತ್ರ ಬಳಸಲಾಗಿದೆ ಎಂದು ಅವರು ಹೇಳಿದ್ದರು. ಪ್ರದೀಪ್, ಗಣೇಶ, ಪ್ರಿಯಾ, ಸಿದ್ದಪ್ಪ, ಅರ್ಚನಾ ಮತ್ತು ರಘು ಅವರು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಿಂದ ನಕಲಿ ಅಂಗವಿಕಲರ ಪ್ರಮಾಣಪತ್ರ ಪಡೆದಿದ್ದಾರೆ. ಅಂಗವೈಕಲ್ಯತೆಯೇ ಇಲ್ಲದಿದ್ದರೂ ಪ್ರಮಾಣಪತ್ರ ಪಡೆದು ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. 11-12ರಲ್ಲಿ ಒಂದು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳದು ನೇಮಕಾತಿ ಆದೇಶ ಆಗುತ್ತೆ. ಆ ಆದೇಶದಲ್ಲಿ ಒಂದು 7 ಜನ ನಕಲಿ ಅಂಗವಿಕಲರ ಪ್ರಮಾಣ ಪತ್ರವನ್ನು ಪಡೆದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ನಾಗಮಂಗಲ ತಾಲೂಕಿನ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಅದಾಗಿ ಒಂದು 2-3 ವರ್ಷ ಆಗಿರುತ್ತೆ. 17ರಲ್ಲಿ ಮತ್ತೆ ತುಂಬ ಸಾರ್ವಜನಿಕರು ಕಂಪ್ಲೇಂಟ್ ಬಂದ ಮೇಲೆ 17ರಲ್ಲಿ ಒಂದು ತಹಸೀಲ್ದಾರ್ ಅವರು 24/4/2017ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಸಾರ್ವಜನಿಕರಿಂದ ಕಂಪ್ಲೇಂಟ್ಗಳು ಬಂದಿದೆ, ಇಷ್ಟು ಜನರು ನಕಲಿ ಅಂಗವಿಕಲರ ಪತ್ರವನ್ನು ಕೊಟ್ಟು ಆಯ್ಕೆಯಾಗಿದ್ದಾರೆ ಅಂತೇಳಿ ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಪರಿಶೀಲನೆ ಮಾಡೋಕ್ಕೆ ಮಂಡ್ಯ ಮಿಮ್ಸ್ಗೆ ಒಂದು ಲೆಟ್ರನ್ನ ಬರೀತಾರೆ. ಇವರೆಲ್ಲರನ್ನೂ ತನಿಖೆಗೆ ಒಳಪಡಿಸಿ ಇವರು ಅಂಗವಿಕಲರ ನಿಜವಾಗಿ ಇಲ್ವಾ ಅಂತ. ಬಟ್ ಅವರು ಸ್ಪಂದಿಸ್ತಾ ಇರೋದಕ್ಕೆ ಮಿಮ್ಸ್ನ MS ಇವ್ರಿಗೆ ಬರೀತಾರೆ. ಹಾಗಾಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು ಇವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿದಾಗ ತನಿಖೆ ಆಗುತ್ತೆ. ಇವರೇನು ದಾವಣಗೆರೆ ಚಟಗೇರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ನಕಲಿ ಸರ್ಟಿಫಿಕೇಟ್ಗಳನ್ನು ತರ್ತಾರಲ್ಲ, ಅದು ರಾಂಗ್ ಇದೆ. ಇವರು ನಕಲಿ ಅಲ್ಲ, ಇವ್ರಿಗೆ ಕಿವಿ ಚೆನ್ನಾಗಿದೆ. ಬರೀ ಇವರೆಲ್ಲರೂ ಕಿವಿ ದೋಷ ಇರೋರೆ. ಬಟ್ ಯಾವುದೇ ಥರದ್ದು ಆ ಥರದ್ದು ಕಾಣಿಸಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅವರು ಇಲ್ಲ, ಇವ್ರ ಕಿವಿಗಳು ಚೆನ್ನಾಗಿದೆ, ಇವ್ರಿಗೆ ಯಾವುದೇ ಥರದ ಅಂಗವೈಕಲ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟಾಗಿ ಕೊಡ್ತಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇಲ್ಲಿ ಯಾರಿದ್ರು ರಘು R, ಸಿದ್ದಪ್ಪ, ಗಣೇಶ, ಪ್ರದೀಪ್ ಕುಮಾರ್ Y, ಅರ್ಚನಾ, ರೀನಾ, ಪ್ರಿಯಾ V ಇಷ್ಟು ಜನ ಫೇಕ್ ಸರ್ಟಿಫಿಕೇಟ್ ತಗೊಂಡಿರೋರು. ಆಮೇಲೆ ಅದರಲ್ಲಿ 20/9/2023ರಲ್ಲಿ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಇವ್ರಿಗೆ ಕ್ರಮ ತಗೊಳ್ಳಿ ಅಂತೇಳಿ ಆಗಿದ್ದು ಕೂಡ ಈ ಜಿಲ್ಲಾಡಳಿತನಾಗಲಿ ತಾಲೂಕು ಆಡಳಿತ ನಾಗಮಂಗಲ ಆಗಲಿ ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಇವ್ರದ್ದು ನಕಲಿ ಅಂಕಪಟ್ಟಿನೂ ಇದೆ ಅನ್ನೋದು ಗುಮಾನಿ ಇದೆ. ಎಚ್.ಎನ್. ನರಸಿಂಹಮೂರ್ತಿ, ರಾಜ್ಯಾಧ್ಯಕ್ಷ. 2017ರಿಂದಲೇ ಈ ವಿಚಾರವನ್ನು ಪ್ರಶ್ನಿಸಿದ್ದೀವಿ. ಅಂದಿನ ಜಿಲ್ಲಾಧಿಕಾರಿಗಳು ಮಿಮ್ಸ್ಗೆ ಪರಿಶೀಲನೆಗೆ ಸೂಚಿಸಿದ್ದರು. ಪರಿಶೀಲನೆಯಲ್ಲಿ ಇವರು ಅಂಗವಿಕಲರಲ್ಲ ಎಂಬ ಸತ್ಯ ಹೊರಬಂದಿದೆ. ಜಿಲ್ಲಾಧಿಕಾರಿಗಳು 3 ವರ್ಷದ ಹಿಂದೆಯೇ ದೋಷಾರೋಪ ಸಲ್ಲಿಸಿದ್ದರು. ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಸರ್ಕಾರಕ್ಕೆ 8-10 ಕೋಟಿ ರು ನಷ್ಟವಾಗಿದೆ ಎಂದು ಹೇಳಿದ ನರಸಿಂಹಮೂರ್ತಿಯವರು ನಕಲಿ VAಗಳಿಂದ ಸಂಬಳ ವಸೂಲಿ ಮಾಡಬೇಕು ಎಂದು ಒತ್ತಾಯಿಸಿದರು. ನಕಲಿ ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ತಕ್ಷಣ ಪೊಲೀಸ್ ದೂರು ನೀಡಿ FIR ದಾಖಲಿಸಿ ಬಂಧಿಸಬೇಕು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಸಮಿತಿ ರಚಿಸಬೇಕು. ನಕಲಿ ಪ್ರಮಾಣಪತ್ರ ನೀಡಿದ ಚಿಗಟೇರಿ ಆಸ್ಪತ್ರೆಯ ವೈದ್ಯರ ಮೇಲೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಂಗವಿಕಲರ ಪ್ರಮಾಣಪತ್ರ ಅಲ್ಲದೆ ಅಂಕಪಟ್ಟಿಗಳು ಕೂಡ ನಕಲಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಚಟಗೇರಿ ಜಿಲ್ಲಾಸ್ಪತ್ರೆ ದಾವಣಗೆರೆ ಇಲ್ಲಿ ಇವ್ರಿಗೆ ಈ ಪ್ರಮಾಣಪತ್ರ ಕೊಟ್ಟಿರೋರು ಡಾಕ್ಟರ್ ವಿಮಲ್ ರಾಜು, ಅವರು ತಜ್ಞ ವೈದ್ಯರು, ಈ ಸ್ಪೀಚ್ ENT, ಮತ್ತು ಡಾಕ್ಟರ್ ತುಳಸಿ. ಇವರು ಆ ಅವಧಿನಲ್ಲಿ 10-15 ಸಾಲಿನವರೆಗೂ ಇವರು ಡಾಕ್ಟ್ರಾಗಿರ್ತಾರೆ. ಇವರೇ ಕೂಡ ಇದು ಬರೀ ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇರೋದೊಂದು ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇವರು ಈ ಥರದ್ದು ಸರ್ಟಿಫಿಕೇಟಾಗಿ ಕೊಟ್ಟಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಬೇಕಾಗಿರೋದು. ಯಾಕಂದರೆ ಎಲ್ಲ ಜಿಲ್ಲೆನಲ್ಲೂ ಆಯ್ಕೆ ಆಗಿದ್ದಾರೆ ಇವರು. ಇದನ್ನು ಸರ್ಕಾರ ಮತ್ತು ಕಂದಾಯ ಮಂತ್ರಿಗಳು ಕೂಲಂಕುಷವಾಗಿ ಈ ಅವಧಿನಲ್ಲಿ ಸರ್ಟಿಫಿಕೇಟ್ ತಗೊಂಡಿರೋರನ್ನ ತನಿಖೆಗೆ ಒಳಪಡಿಸಬೇಕು. ಮತ್ತು ಈ 6 ಜನರನ್ನ ಕೂಡಲೇ ವಜಾ ಮಾಡಬೇಕು. ನಾವು ಇದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ.
ಕಂದಾಯ ಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ಸಪೋಸ್ ಇವರು ಕ್ರಮ ಆಗಲಿಲ್ಲ ಅಂತಂದರೆ ನಾವು ಅನಿರ್ದಿಷ್ಟ ಧರಣಿಗೆ ನಮ್ಮ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂರಲಿಕ್ಕೆ ನಾವು ಬಯಸ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಸರ್ಕಾರ ಮತ್ತು ಜಿಲ್ಲಾಡಳಿತ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆಂದರೆ ಇವರೇ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳೇ. ಆದರೂ ಕೂಡ ಅವರು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ನೋಡಿ, ಒಬ್ಬ ಫೇಕ್ ಅಂತ ಹೇಳಿದ್ರು ಕೂಡ ಅವನ್ನ ಒಳ್ಳೊಳ್ಳೆ ಜಾಗದಲ್ಲಿ ಒಬ್ಬ ಪ್ರದೀಪ್ ಕುಮಾರ್ ಅನ್ನೋನ್ನ ಕೂರಿಸಿ ಆ ಮುಳ್ಕಟ್ಟಮ್ಮನ ದೇವಸ್ಥಾನದಲ್ಲಿ ಒಳ್ಳೆ ಆದಾಯ ಬರೋವಂಥ ಜಾಗದಲ್ಲಿ ಕಳ್ತನ ಮಾಡಿದ್ದಾರೆ ಅವ್ರ ದುಡ್ಡನ್ನ ಅಂತಲೂ ಕೂಡ ವರದಿಯಾಗಿತ್ತು ಕಳೆದ ತಿಂಗಳಲ್ಲಿ. ಈ ಥರದ್ದು ಅಧಿಕಾರಿಗಳು ಈ ಕಳ್ಳರನ್ನ ಇಟ್ಕೊಂಡು ಹೆಂಗೆ ಕೆಲಸ ಮಾಡ್ತಾರೆ ಅವರು? ಹೆಂಗೆ ನಮಗೆ ಸಾರ್ವಜನಿಕರಿಗೆ ಇವರು ಭಾಳ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಹೆಂಗೆ ಕೆಲಸ ಮಾಡ್ತಾರೆ ವಿ ಎಗಳು? ಈಗ ಸಾರ್ವಜನಿಕ ಕೆಲಸ ಭಾಳ ನೀಟಾಗಿ ಆಗುತ್ತೆ ಇವ್ರನ್ನ ಇಟ್ಕೊಂಡ್ರೆ. ಯಾಕೆಂದರೆ ಇವರು ಫೇಕ್ ಅಧಿಕಾರಿಗಳು. ಇವ್ರನ್ನ ಇಮ್ಮಿಡಿಯೇಟ್ 15 ವರ್ಷದಿಂದ ಇವ್ರಿಗೆ 8 ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕೆ. ಇದನ್ನು ಭರಿಸ್ಬೇಕು ಇವ್ರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು, ಆಮೇಲೆ ತನಿಖೆಗೊಳಪಡಿಸ್ಬೇಕು. ಅವ್ರು ಏನು ಸಂಬಳ ತಗೊಂಡಿದ್ದಾರೆ ಅದನ್ನು ಸರ್ಕಾರಕ್ಕೆ ವಾಪಸ್ಸು ಕಟ್ಟಿಸೋವಂಥ ಕೆಲಸಗಳು ಆಗಬೇಕು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 15 ದಿನ ಕಾಲಾವಕಾಶವನ್ನು ನಾವು ಕೊಡ್ತೀವಿ. ತದನಂತರ ನಾವು ಹೋರಾಟಕ್ಕೆ ಇಳಿತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.